ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆಗಂಟ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಎದ್ದು ಕಾಫಿ ಕಾಯಿಸ್ಕೊಂಡು ಕುಡಿದು ತಿಂಡಿ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ಕೊತ ಇದ್ದೆ. ಅವಲಕ್ಕಿ ಉಪ್ಪಿಟ್ಟಿಗೆ ಅಕ್ಕನ ಮಗಳು ಕಾಲೇಜಿಗೆ ಹೋಗೋದಿತ್ತು, ಟೈಮ್ ಆಗಿಬಿಡುತ್ತೆ, ಬೇಗ ಆಗೋದು ಅದೇ ಅಂದ್ಬಿಟ್ಟು ಹುಡುಗರು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಂಗಾಗಿ ಅವಲಕ್ಕಿ ಉಪ್ಪಿಟ್ಟೆ ರೆಡಿ ಮಾಡಿದೆ. ಮಕ್ಕಳು ತಿಂದು ಸ್ಕೂಲು ಕಾಲೇಜಿಗೆ ಹೋದರು. ಆಮೇಲೆ ಮೀಶೋದಿಂದ ಇದು ಆರ್ಡ್ರ್ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಕೊಟ್ಟಿರೋ ದುಡ್ಡಿಗೆ ಏನು ಮೋಸ ಇಲ್ಲ ಅಂದ್ಬಿಟ್ಟು ಸೆಲ್ಫಿಗೆಲ್ಲ ನೀಟಾಗಿ ಹಾಕಿ ಎಲ್ಲ ಜೋಡಿಸ್ಕೊತಿದ್ದೆ. ಬಾಕ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾಯಿತ್ತು. ಸೆಲ್ಫ್ ವೈಟ್ ಕಲರು, ಎಲ್ಲ ಕಲರು ಮಿಕ್ಸಲ್ಲಿ ಇತ್ತಲ್ಲ, ಚೆನ್ನಾಗಿ ಕಾಣ್ತಾಯಿತ್ತು. ಆಮೇಲೆ ಬಾಕ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಅಡುಗೆ ಮನೇನ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆದಮೇಲೆ ನಮ್ಮ ಮನೆಯವ್ರು ಬೀರ್ ಕುಡಿದು ಒಂದು ಬಾಟ್ಲ್ ಇಕ್ಕಿದ್ರು ಮೊನ್ನೆ ನೈಟು. ಅದನ್ನು ಯಾಕೆ ವೇಸ್ಟ್ ಮಾಡೋಣ, ಎಸೆಯೋದು ಅಂದ್ಬಿಟ್ಟು ಮನಿ ಪಾಟ್ ಹಾಕಿ ಅಡುಗೆ ಮನೇಲಿ ಇಟ್ಟು ಚೆನ್ನಾಗಿ ಕಾಣ್ತಿತ್ತು. ಎಲ್ಲ ಆಗೋಷ್ಟೊತ್ತಿಗೆ 12 ಗಂಟೆ ಆಯಿತು. 12 ಗಂಟೆಗೆ ನಾನು ತಿಂಡಿ ಹಾಕ್ಕೊಂಡು ತಿಂದು ಅಡುಗೆ ಮನೆಗೆ ಹೋದರೆ, ಅಡುಗೆ ಮನೇಲಿ ಊರಿಂದ ಮಾವಿನ ಹಣ್ಣು ತೊಗೊಂಬಂದಿದ್ವಲ್ಲ, ಅದು ಒಳಗೆ ಅಡುಗೆ ಮನೇಲಿ ಇಟ್ಟಿದ್ದೆ. ಅದು ಹೋದ್ರೆ ಸ್ಮೆಲ್ಲು ಘಮ ಘಮ ಅಂತೈತೆ, ಮಾವಿನ ಹಣ್ಣಿನ ಸ್ಮೆಲ್ಲು. ಪೂರ್ತಿ ಹಣ್ಣಾಗಿದ್ದಾವೆ ಅಂತ ತೆಗ್ದು ನೋಡಿದೆ, ನೀಟಾಗಿ ಎಲ್ಲ ಚೆನ್ನಾಗಿ ಹಣ್ಣಾಗಿದ್ವು. ಅವನ್ನೆಲ್ಲ ನೀಟಾಗಿ ತೆಗೆದಿಟ್ಟು ಹುಲ್ಲೊಳಗೆ ಇಕ್ಕಿದ್ವಲ್ಲ ತೆಗೆದಿಟ್ಟು ನೀಟಾಗಿ ಚೆನ್ನಾಗಿ ಹಣ್ಣಾಯಿತು. ಮಾತ್ರ ಮನೆಯೆಲ್ಲ ಅದೇ ಸ್ಮೆಲ್ಲು. 3 ದಿನದಿಂದ ಮನೇಲಿ ಇರೋದ್ರಿಂದ ಮನೆಯೆಲ್ಲ ಮಾವಿನ ಹಣ್ಣಿನ ಸ್ಮೆಲ್ಲು. ಚೆನ್ನಾಗಿರುತ್ತೆ ಟೇಸ್ಟು. ಸಕ್ಕರೆ ತಿಂದಂಗೆ ಆಗುತ್ತೆ. ಹಂಗೂ ಒಂದು 2 ಹಣ್ಣು ತೊಳ್ಕೊಂಡು ಕಟ್ ಮಾಡ್ಕೊಂಡು ತಿನ್ನೋಣ ಊಟ ಆದಮೇಲೆ ಹಣ್ಣು ತಿಂದೆ. ಆಮೇಲೆ ಹಣ್ಣು ತಿಂದಾದ್ಮೇಲೆ ಬರ್ಡೇದು ಕೇಕ್ ಇತ್ತಲ್ವ, ಮಕ್ಕಳು ಎಲ್ಲ ತಿಂದು ಹೋದ್ರೆ ಬೆಳಗ್ಗೆ. ನಾನು ತಿಂದಿರಲಿಲ್ಲ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದು ಚೆನ್ನಾಗಿತ್ತು ಕೇಕು. ತಿಂದಾದ್ಮೇಲೆ 2-2:15 ಮಳೆ ಬರ್ತಾಯಿತ್ತು. ಸರಿ, ನಾವು 4-4:15 ಹೆಂಗೆ ಅಡುಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಚಿಕನ್ ಎತ್ತಿಕ್ಕಿದ್ದೆ. ಚಿಕನ್ ಗ್ರೇವಿ ಮಾಡಿಬಿಡೋಣ, ನಾವು ಸಂಜೆ ಊಟಕ್ಕೆ ಅದೇ ಆಗುತ್ತೆ ಅಂತೇಳಿ ಚಿಕನ್ ಗೊಜ್ಜು ಮಾಡಿಟ್ಟೆ. ಸಂಜೆಲೇ ಆಯ್ತು 6 ಗಂಟೆ. ಕಾಫಿನೂ ಕಾಯಿಸ್ಕೊಂಡು ಕುಡಿದು, ಮಳೆ ಬೇರೆ ಬರ್ತಾಯಿತ್ತಲ್ಲ ವೆದರಿಗೆ ಅಂದ್ಬಿಟ್ಟು ಕಾಫಿನೂ ಮಾಡಿ ಒಂದು ಕಡೆ ಚಿಕನ್ ಗ್ರೇವಿನೂ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬೇಗ ಅಡುಗೆ ಆಗ್ಬಿಟ್ರೆ ಚೆಂದ ಅಲ್ವಾ, ಕೂತ್ಕೊಂಡು ಸೀರಿಯಲ್ ನೋಡ್ಬೋದಲ್ಲ ಅಂದ್ಬಿಟ್ಟು ಬೇಗ ಮಾಡ್ಕೊತಿದ್ದೆ ಅಷ್ಟೇ. ಇನ್ನು ಸಂಜೆ ಲೇಟ್ ಆದಮೇಲೆ ಒಂಚೂರು ಅನ್ನ ಮಾಡಿಕೊಂಡ್ರೆ ಊಟ ಟೈಮಿಗೆ ಅಂದ್ಬಿಟ್ಟು ಚಿಕನ್ ಗ್ರೇವಿನೂ ಒಂದು ಕಡೆ ಮಾಡಿ ಇಕ್ಕೊಂಡು, ಮಕ್ಕಳು ಹೊರಗಡೆ ಹೋಗ್ಬೇಕು, ಬುಕ್ಸ್ಗೆ ಎಲ್ಲ ಹಾಕೋಕ್ಕೆ ಬೈಂಡ್ ತರಬೇಕು, ಎಕ್ಸಸೈಸ್ ತರಬೇಕು ಅಂದರು. ಸರಿ ಆಯಿತು, ಮಾಡಿ ಇಕ್ಬಿಡ್ತೀನಿ ಅಡುಗೆ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೆ. ಚಿಕನ್ ಗ್ರೇವಿನೂ ಒಂದು ಕಡೆ ನೀಟಾಗಿ ಬೇಯ್ತಾಯಿತ್ತು. ಚೆನ್ನಾಗಾಗಿತ್ತು, ಟೇಸ್ಟೂ ಚೆನ್ನಾಗಿ ಬಂದೈತೆ. ನಾನು ಜಾಸ್ತಿ ಏನೋ ಐಟಮ್ ಹಾಕೋಕ್ಕಲ್ಲ, ಯಾಕಂದರೆ ನಾನು ಮನೇಲೇ ಮಾಡಿರೋ ಖಾರ ಪುಡಿಯಿಂದ ಜಾಸ್ತಿ ಖಾರ ಇರುತ್ತೆ, ಸ್ವಲ್ಪನೇ ಆ್ಯಡ್ ಮಾಡಿದೆ. ಮತ್ತು ಮಳೆ ಬಂದು ಈ ಥರ ಬಿಟ್ಟಿತ್ತು, ಚೆನ್ನಾಗಿತ್ತು ರೋಡು. ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತೋ ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು.